ನಮಸ್ತೆ. ಇವತ್ತಿನ ದಿವಸ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟ ಆಗುವಂಥ ಮಂಗಳೂರು ಬನ್ಸ್ ಮಾಡೋದು ತೋರಿಸ್ತೀನಿ. ಬಾಳೆಹಣ್ಣು ತೋರ್ಸಕತ್ತಾನೆ ಇಲ್ಲಿ. ಈ ಥರ ಮೇಲೆ ಚಿಕ್ಕಿ ಬಂದಿರಬೇಕು, ಬ್ಲ್ಯಾಕ್ ಸ್ಪಾಟ್ ಬಂದಿರಬೇಕು. ಪೂರ್ತಿ ಕಳತಂಥ ಬಾಳೆಹಣ್ಣು ತೊಗೊಂಡು, ಪಚ್ಚ ಬಾಳೆಹಣ್ಣು ತೊಗೊಂಡು 3 ಬಾಳೆಹಣ್ಣು ತೊಗೊಂಡೇನಿ. ಇಲ್ಲೇ ಮ್ಯಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೀನಿ. ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋಣ. ಆಮೇಲೆ ಚಿಕ್ಕ ಬಟ್ಲಲ್ಲೇ 1 ಬಟ್ಲ 4 ಟೇಬಲ್ ಸ್ಪೂನ್ ಮೊಸರು ಹಾಕೋಣ. ಗ್ರ್ಯಾಂಡ್ ಮಾಡ್ಕೊಂಬಿಡೋಣ. ಕೈಲೇ ಮ್ಯಾಶ್ ಮಾಡಿದ್ರೆ ಸರಿಯಾಗಲ್ಲ, ಮಿಕ್ಸಿ ಒಳಗೆ ಮ್ಯಾಶ್ ಮಾಡಿಬಿಟ್ರೆ ಕರೆಕ್ಟ್ ಆಗ್ತತಿ. ನೋಡಿರಿ, ಮಿಕ್ಸಿ ಒಳಗೆ ಮ್ಯಾಶ್ ಮಾಡ್ತೀನಿ. 3 ಬಾಳೆಹಣ್ಣು, ಕಳತಂಥ 3 ಪಚ್ಚ ಬಾಳೆಹಣ್ಣು, 4 ಟೇಬಲ್ ಸ್ಪೂನ್ ಸಕ್ಕರೆ, 4 ಟೇಬಲ್ ಸ್ಪೂನ್ ಮೊಸರು ಗ್ರ್ಯಾಂಡ್ ಮಾಡ್ಕೊಂಬಿಡೋಣ. ನೋಡಿರಿ, ಈಗ ನೈಸ್ ಪೇಸ್ಟ್ ಮಾಡ್ಕೊಂಡಿವಿ. ಇಲ್ಲ ಒಂದು ಕಡಾಯಿಗೆ ಹಾಕ್ತೀನಿ. ಇದಕ್ಕೆ ಮೈದಾ ಹಿಟ್ಟು ಹಾಕಿ ಕಲಸಿಡಬೇಕು. ಬೆಳಗ್ಗೆ ಮಾಡ್ತೇವೆ ಅಂದರೆ ರಾತ್ರಿ ಕಲಸಿಡ್ಬೇಕು. ನಾ ಈಗ ರಾತ್ರಿ ಕಲಸಿಡಾಕತ್ತೀನಿ, ಬೆಳಗ್ಗೆ ಟಿಫನಿಗೆ ಮಾಡ್ತೀನಿ. ಮಕ್ಕಳು ರಜಾ ಈಗ ಮನೆಯೊಳಗೆ ಬೇರೆ ಬೇರೆ ವೆರೈಟಿ ಫುಡ್ ಕೇಳ್ತಾರ. ನಮಗೇನು ಸಾಧ್ಯ ಅದನ್ನು ಮಕ್ಕಳಿಗೆ ಮಾಡಿಕೊಡ್ಬೇಕು. ರುಚಿನೂ ಇರಬೇಕು, ಪೌಷ್ಟಿಕಾಂಶನೂ ಇರಬೇಕು ಅದರೊಳಗೆ. ಆ ಥರ ಚಾಯ್ಸ್ ಮಾಡಿ ಮಕ್ಕಳಿಗೆ ಮಾಡಿಕೊಡ್ಬೇಕು. ನೋಡ್ರಿ, ಈಗ ಮೈದಾ ಹಿಟ್ಟು ಹಾಕ್ತೀನಿ. ಇಲ್ಲಿ ಇಷ್ಟು ಅಂತ ಅಳತಿ ಇಲ್ಲ ಹಿಟ್ಟಿಂದು. ಅದು ಪೇಸ್ಟ್ ಎಷ್ಟು ಹಿಡಿತೈತಿ ಅಷ್ಟು ಕಲಿಸಿ ಇಡ್ತೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಿದ್ದು ತೋರಿಸ್ತಾನೆ. ಈಗ ಕಲಸಿಂದ ನೀರು ಹಾಕ್ಲಂಗ್ರಂಗೆ ಇದು ಪೇಸ್ಟ್ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆನಂತರ ಅಡುಗೆ ಸೋಡಾ ಹಾಕೋಣ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾ. ಇದೆಲ್ಲನೂ ಮಿಕ್ಸ್ ಮಾಡಿ ಚಪಾತಿ ಹದಕ್ಕೆ ಕಲಸಿಡಬೇಕು. ಬೆಳಗ್ಗೆ ಟಿಫನಿಗೆ ಬನ್ಸ್ ಮಾಡೀವಿ ನಾವು. ಮಂಗಳೂರು ಬನ್ಸ್ ಸೂಪರಾಗಿ ಬಂದಾವು, ಟೇಸ್ಟಿಯಾಗಿ ಬಂದಾವು. ಮಕ್ಕಳಿಗಂತೂ ತುಂಬ ಇಷ್ಟ. ನೋಡಿರಿ, ಈ ಥರ ಕಲಿಸಿ ಪ್ಲೇಟ್ ಮುಚ್ಚಿ ಇಟ್ಟುಬಿಡ್ಬೇಕು ಬೆಳಗಿನ ಮಟ್ಟ. ಬೆಳಗ್ಗೆ ಚಲೋ ನೆಂದಿರ್ತೈತಿ. ಬನ್ಸ್ ಮಾಡೋದನ್ನು ತೋರಿಸ್ತೀನಿ. ಯಾರಿಗೆಲ್ಲ ಬನ್ಸ್ ಇಷ್ಟ, ನೀವು ಯಾವ ಥರ ಮಾಡ್ತೀರಾ? ಅಥವಾ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಧಾನದಾಗ ಮಾಡಿರಿ, ಸೂಪರಾಗಿ ಬರ್ತಾವೆ. ಇದನ್ನು ಬೇರೆ ಪಾತ್ರೆಯೊಳಗಿಟ್ಟು ಪ್ಲೇಟ್ ಮುಚ್ಚಿ ಇಟ್ಟುಬಿಡ್ತೀನಿ. ಬೆಳಗ್ಗೆ ಟಿಫನ್ಗೆ ಮಾಡೋಣ. ನೋಡಿರಿ, ಮಾರನೇ ದಿನ ಬೆಳಗ್ಗೆ ಇವಾಗ ಎಣ್ಣೆ ಕಾಯಕ್ಕಿಡ್ತೀನಿ. ಇಟ್ಟು ಈ ಹಿಟ್ಟನ್ನು ತಗೊಂಡು ಸ್ವಲ್ಪ ಹದ ಮಾಡಿಕೊಂಡು ಲಟ್ಟಿಸ್ಬೋದು. ಈ ಪುರಿ ಸೈಜಿಗೆ ಅಥವಾ ಪುರಿಕ್ಕಿಂತ ಸ್ವಲ್ಪ ದೊಡ್ಡ. ಒಂದು ಚಪಾತಿಗೆ ಎಷ್ಟು ಹಿಟ್ಟು ತೊಗೊತೀವಿ ಅಷ್ಟು ತೊಗೋಬೇಕು. ದಪ್ಪ ಅಲ್ಲ, ತೆಳ್ಳಗಲ್ಲ. ಈಗ ತೋರಿಸ್ತಾನೆ ಲಟ್ಟಿಸಿಂದ. ನೋಡಿರಿ, ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಳ್ಳಿ ತೊಗೊಂಡೇನಿ. ಎಣ್ಣೆಗೆ ಹಾಕತ್ಲೆ ಬುರ್ರಂತ ಉಬ್ಬಿ ಬರ್ತಾವೆ. 2 ಸೈಡು ಚೆಂದ ಕಲರ್ ಚೇಂಜ್ ಆಗೋವರೆಗೆ ಬೇಯಿಸ್ಕೋಬೇಕು. ಇವಾಗ ಇದನ್ನು ಲಟ್ಸೋಣ ಬರ್ರಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಈ ಥರ ಲಟ್ಟಿಸ್ಬೇಕು. ಒಂದು ಚಪಾತಿ ಉಳ್ಳಿಯೊಳಗೆ ಪುರಿ ಸೈಜಿಂದು ಲಟ್ಟಿಸಿಡಬೇಕು. ಎಣ್ಣೆ ಆಲ್ರೆಡಿ ಕಾದೈತಿ, ಕರ್ದು ತೋರಿಸ್ತಾನೆ ನಿಮಗೆ. ಮೀಡಿಯಮ್ ಉರಿ ಇಟ್ಕೊಂಡು 2 ಸೈಡು ಕಲರ್ ಚೇಂಜ್ ಆಗಬೇಕು, ಚೆಂದ ಫ್ರೈ ಆಗಬೇಕು.
ಈ ಥರ ಕಲರ್ ಬರಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವೆ ನೋಡಿರಿ. ಉಬ್ಬಿ ಬರ್ತಾವೆ, ಉಬ್ಬಬೇಕವು. ನೋಡಿರಿ ಎಷ್ಟು ಚಂದ ಉಬ್ಬಿ ಬರಕತ್ತಾವು. ಕಡಾಯಿ ಚೇಂಜ್ ಮಾಡಿದೆ ನಾನು. ಅದು ಅಗಲ ಇತ್ತಲ್ಲ, ಈ ಥರ ತಗ್ಗಾಗಿರಬೇಕು. ಅಂದ್ರೆ ಇವು ಉಬ್ಬಾಕ ಅನುಕೂಲ ಆಗ್ತತಿ. ಅದು ಅಗಲ ಇದ್ರೆ ಸರಿಯಾಗಲ್ಲ. ಚೇಂಜ್ ಮಾಡಿ ಈ ಕಡಾಯಿ ಇಟ್ಟೇನಿ. ಚೆನ್ನಾಗಿ ಉಬ್ಬಿ ಬರಕತ್ತಾವೆ ನೋಡಿರಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ಏನು ಸೂಪರಾಗಿ ಬಂದಾವೆ ನೋಡಿರಿ. ಎಲ್ಲ ಉಬ್ಬಿ ಬಂದಾವು, ಟೇಸ್ಟಿಯಾಗಿ ಬಂದಾವು. ನೀವು ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ತೆ.